ಸೋತಿದ್ದಾಗಂತೆ ನಿನ್ನ ನಂತೆ ಚಿನ್ನ ಕಾಣದೇ ಇರೋ ಸ್ವರ್ಗಕ್ಕೂ ನಮ್ಮ ಹುಡುಗಿ ಚಂದಕ್ಕೂ ಇಲ್ಲ ಸತ್ಯ ಹೇಳ್ತೀವಿ. ಹಲೋ ಬಾಸು, ನನ್ನ ಹೆಸರು ಬಸ್ಸು. ನಿಮ್ಗೋಸ್ಕರ ತಗೊಂಡ್ಬಂದಿದ್ದೀನಿ ಮತ್ತೊಂದು ವಿಡಿಯೋಸ್. ಸೊ ಗೈಸ್, ತುಂಬಾ ಯೂನಿಕ್ ಅಂಡ್ ಸಿಂಪಲ್ ಆಗಿರುವಂತ ಎಡಿಟಿಂಗ್ ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಡೈರೆಕ್ಟ್ ಆಗಿ ಅಲರ್ಟ್ ಮೋಷನ್ ಓಪನ್ ಮಾಡ್ಕೊಳ್ರಿ. ಸೊ ಓಪನ್ ಮಾಡ್ಕೊಂಡಾದ್ಮೇಲೆ ಒಂದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಯಾವ ಸಾಂಗ್ ನ ಮಾಡ್ತಿರ್ತೀರ ಆ ಒಂದು ಸಾಂಗ್ ನ ಮುಂಚೆನೆ ಆ ಸಾಂಗ್ ತಕ್ಕಂತೆ ಫೋಟೋಸ್ಗಳಾಗಿರ್ಬೋದು, ವಿಡಿಯೋಸ್ಗಳಾಗಿರ್ಬೋದು ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಅಲರ್ಟ್ ಮೋಷನ್ ಓಪನ್ ಮಾಡ್ಕೊಳ್ರಿ. ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಇದ್ರೆ ಫುಲ್ ಪ್ರಾಜೆಕ್ಟ್ ನ ಕೊಟ್ಟಿರ್ತೀನಿ. ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ಓಪನ್ ಮಾಡ್ಕೊಳ್ರಿ. ಓಪನ್ ಮಾಡ್ಕೊಂಡಾದ್ಮೇಲೆ 9:16 ಸೆಲೆಕ್ಟ್ ಮಾಡ್ಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕೊಟ್ಕೊಡ್ರಿ. ಸೊ ಕ್ರಿಯೇಟ್ ಪ್ರಾಜೆಕ್ಟ್ ಕೊಟ್ಕೊಂಡಾದ್ಮೇಲೆ ನಾನು ಆಲ್ರೆಡಿ ಮಾಡಿರುವಂಥ ವಿಡಿಯೋನೇ ಮಾಡಿ ತೋರಿಸ್ತೀನಿ. ಸೊ ಪ್ಲಸ್ನ ಕ್ಲಿಕ್ ಮಾಡ್ಕೊಂಡು ಮೀಡಿಯಾಕ್ಕೆ ಹೋಗಿ ಮಾಡಿರುವಂಥ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡು ಅದರಲ್ಲಿರುವಂಥ ಆಡಿಯೋನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ವಿಡಿಯೋನ ಡಿಲೀಟ್ ಮಾಡ್ಕೊಳ್ತೀನಿ. ಸೊ ಈಗ ನೀವು ಅರ್ಥ ಮಾಡ್ಕೊಳ್ರಿ, ಆ ಲಿರಿಕ್ಸ್ ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿಂದ ಎಂಡ್ ಆಗುತ್ತೆ ಅಲ್ಲಿ ಗಂಟ ನೀವೇನು ಮಾಡಿ ಒಂದೊಂದು ಇಮೇಜಸ್ಗಳನ್ನ ಹ್ಯಾಡ್ ಮಾಡ್ತಾ ಹೋಗ್ರಿ. ಇನ್ಕ್ಲೂಡಿಂಗ್ ಆ ಇಮೇಜು ಆ ಲಿರಿಕ್ಸ್ಗೆ ಅಡ್ಜಸ್ಟ್ ಆಗೋಂತ ಇರಬೇಕು. ಓಕೆನಾ? ಆ ಥರ ಒಂದು ಇಮೇಜಸ್ಗಳನ್ನು ಹಾಕಿ ನಿಮಗೆ ಅರ್ಥ ಆಗುತ್ತೆ ಆಲ್ರೆಡಿ. ಸೊ ಪುರುಸೊತ್ತಿದ್ದಾನಂತೆ. ಓಕೆನಾ? ಇಲ್ಲಿಗೆ ಒಂದು ಲಿರಿಕ್ಸ್ ಇದೆ. ಓಕೆನಾ? ನೆಕ್ಸ್ಟು ಈಗ ಇಲ್ಲಿಗೆ ಒಂದು ಲಿರಿಕ್ಸು. ಈಗ ಈ ಥರ ಬೀಟ್ ಮಾರ್ಕ್ನ ಹಾಕೊಂಡ್ಮೇಲೆ ಡೈರೆಕ್ಟಾಗಿ ಮೀಡಿಯಾಕ್ಕೆ ಹೋಗಿ ಏನು ಮಾಡ್ತೀರಾ, ಇಮೇಜಸ್ಗಳನ್ನ ಜಸ್ಟ್ ಹ್ಯಾಡ್ ಮಾಡ್ತಾ ಹೋಗಿ. ಓಕೆ, ಸೊ ನಾನು ಇಮೇಜಸ್ಗಳನ್ನ ಹ್ಯಾಡ್ ಮಾಡ್ತೀನಿ. ಈ ಥರ ಇಮೇಜಸ್ಗಳು ಹ್ಯಾಡ್ ಮಾಡಿ 3 ಡಾಟ್ಸ್ ಕೊಟ್ಟು ಫಿಲ್ ಕಂಪೋಸಿಷನ್ ಏರ್ ಕೊಡ್ತೀನಿ. ಸೊ ಇದನ್ನು ನೆಕ್ಸ್ಟು ಎಲ್ಲಿ ಗಂಟ ಆಡಿಯೋ ಫಸ್ಟು ಲಿರಿಕ್ಸ್ ಇರುತ್ತೆ ಅಲ್ಲಿ ಗಂಟ ತೊಗೊಂಡು ಹೋಗ್ತೀನಿ. ನೆಕ್ಸ್ಟ್ ಸೇಮ್ ಅದೇ ರೀತಿ ಇನ್ನೊಂದು ಇಮೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ, 3 ಡಾಟ್ಸ್ ಕೊಟ್ಟು ಫಿಲ್ ಕಂಪೋಸಿಷನ್ ಏರಿಯಾ ಮಾಡಿ. ಸೊ ನೆಕ್ಸ್ಟ್ ಬೀಟ್ ಮಾರ್ಕ್ ಎಲ್ಲ ಇರುತ್ತೆ ಅಲ್ಲಿ ಗಂಟ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೇಮ್ ಇದೇ ರೀತಿ ಎಲ್ಲೆಲ್ಲಿ ಬೀಟ್ ಮಾರ್ಕ್ನ ಹಾಕಿರ್ತೀರಲ್ವ ಅಲ್ಲಲ್ಗೂ ಇದೇ ರೀತಿ ರಿಲೀಕ್ಸ್ನ ಮಾಡಿಕೊಂಡು ಫುಲ್ ಸೈಜ್ ಮಾಡಿಕೊಂಡು, ಓಕೆನಾ, ಫುಲ್ ಸೈಜ್ ಮಾಡಿಕೊಂಡು ಸೇಮ್ ಇದೇ ರೀತಿ ತೊಗೊಂಡೋಗಿ. ನೆಕ್ಸ್ಟ್ ಏನು ಮಾಡ್ತೀರ ಅಂತಂದರೆ, ನಾನು ಕೊಟ್ಟಿರುವಂಥ ಡಿಸ್ಕ್ರಿಪ್ಷನ್ ಲಿಂಕಿಂದ ನೀವು ಇಂಪೋರ್ಟ್ ಮಾಡ್ಕೊಂಡಿದ್ರೆ ನಿಮಗೆ ಒಂದು ವೈಟ್ ಏನಂತಾರೆ ಟೆಂಪ್ಲೇಟ್ ಮತ್ತು ಟೆಸ್ಟ್ ಎಫರ್ಟ್ಗಳನ್ನು ಕೊಟ್ಟಿರ್ತೀನಿ. ಓಕೆನಾ? ಅದನ್ನು ನೀವು ಇಂಪೋರ್ಟ್ ಮಾಡ್ಕೊಂಡು ಎಡಿಟ್ನ ಮಾಡ್ಕೋಬೇಕು. ಸೊ ಈಗ ನಾನು ಇಂಪೋರ್ಟ್ ಮಾಡ್ಕೊಂಡಿರೋ ಎಡಿಟ್ಗೆ ಹೋಗ್ತೀನಿ. ಓಕೆನಾ? ಆ ಎಡಿಟ್ನ ಹೋಗಿ ಇಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ 3 ಕಾಪಿ ಮಾಡ್ತೀನಿ. ಅಂದರೆ 2 ಟೆಸ್ಟ್ ಲೇಯರು, ಓಕೆನಾ, ಮತ್ತು ಒಂದು ಟೆಂಪ್ಲೇಟು. ಓಕೆ, ಟೆಂಪ್ಲೇಟ್ ಕೊಟ್ಟು 3 ಲೇಯರ್ನ ಕಾಪಿ ಮಾಡ್ಕೊಳ್ತೀನಿ. ಸೊ ಕಾಪಿ ಮಾಡ್ಕೊಂಡು ಇಲ್ಲಿ ಏನು ಮಾಡ್ತೀನಿ, ನೆಕ್ಸ್ಟ್ ಲಿರಿಕ್ಸ್ ಅಂದರೆ ನಾವು ಯಾವ ಲಿರಿಕ್ ಬರೀತಾ ಇರ್ತೀವಲ್ವ, ಎಲ್ಲಿ ಸ್ಟಾರ್ಟ್ ಆಗಿರ್ತಿರುತ್ತಲ್ವ ಅಲ್ಲೂ ಹಾಗೆ ನಾನು ಪೇಸ್ಟ್ ಮಾಡ್ತೀನಿ. ಓಕೆನಾ? ಸೊ ಇದನ್ನ ಏನು ಮಾಡಿರಿ ಅಂದರೆ ನೀವು ಪೇಸ್ಟನ್ನು ಮಾಡ್ಬೋದು, ಇಲ್ಲ ಅಂತಂದರೆ ನೀವು ನಿಮ್ಗೆ ಯಾವುದು ಸಾಂಗ್ ಚೇಂಜ್ ಆಗಿರುತ್ತಲ್ಲ ಅಲ್ಲೂ ಕೂಡ ಸೇಮ್ ಇದೇ ರೀತಿ ಇನ್ಕ್ಲೂಡಿಂಗ್ನ ಮಾಡ್ಕೋಬೇಕಾಗುತ್ತೆ ನೀವು. ಸೊ ಸ್ಟಾರ್ಟಿಂಗ್ ಇದು, ಓಕೆನಾ, ಇದು ಸ್ಟಾರ್ಟಿಂಗ್ ತೊಗೊಂಬನ್ನಿ ಲಿರಿಕ್ಸ್, ಟೆಂಪ್ಲೇಟ್ ಯಾವಾಗಲೂ ಸ್ಟಾರ್ಟಿಂಗಲ್ಲೇ ಇರಲಿ. ಸೊ ಈಗ ಟೆಸ್ಟ್ ಎಫರ್ಟ್ ಆಯಿತು ಮತ್ತು ಏನು ಬ್ಯಾಕ್ಗ್ರೌಂಡ್ ಎಫರ್ಟ್ ಆಯಿತು. ಸೊ ಒಂದು ಇಮೇಜ್ ಕೂಡ ಒಂದು ಎಫರ್ಟ್ನ ಕೊಟ್ಟಿರ್ತೀನಿ. ಸೊ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ತುಂಬಾ ಲೇಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಫಾಸ್ಟಾಗಿ ಮಾಡ್ತಾ ಇದ್ದೀನಿ. ಓಕೆ, ಸೊ ಈಗ ಒಂದು ಇಮೇಜನ್ನ ಸೆಲೆಕ್ಟ್ ಮಾಡಿಕೊಂಡು ಎಫರ್ಟ್ಸ್ಗೆ ಹೋಗಿ 3 ಡಾಟ್ಸ್ ಕೊಟ್ಟು ಕಾಪಿ ಎಫರ್ಟ್ ಮಾಡ್ಕೊಳ್ರಿ. ಸೊ ಬ್ಯಾಕ್ ಬಂದು ನೀವು ಏನು ವಿಡಿಯೋ ಮಾಡ್ತಾ ಇರ್ತೀರಲ್ವ ನೀವು ಆ ಒಂದು ಇಮೇಜ್ಗಳು ಜಸ್ಟ್ ಪೇಸ್ಟ್ ಮಾಡ್ತಾ ಹೋಗಿ. ಓಕೆನಾ? ಸೊ ಈ ಥರ ಪೇಸ್ಟ್ ಮಾಡ್ತಾ ಹೋಗಿ, ಇಷ್ಟೇ ಪೇಸ್ಟ್ ಮಾಡ್ತಾ ಹೋಗಿ. ಸೊ ನೆಕ್ಸ್ಟ್ ಹೇಳ್ತೀನಿ ಯಾವ ರೀತಿ ಅಂತ. ಈ ಥರ ಪೇಸ್ಟ್ ಮಾಡಿ ನೀವು ಎಷ್ಟು ಲಿರಿಕ್ಸ್ ಬರೆದಿರ್ತೀರ. ಸೊ ಈಗ ನೋಡಿ, ಈಗ ಲಿರಿಕ್ಸ್ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆಯಲ್ವಾ, ಇಲ್ಲಿಂದ ಬರ್ಕೊಳ್ರಿ ಈ ಥರ. ಈಗ ನೋಡಿ, ಇಲ್ಲಿಂದ, ಓಕೆನಾ, ಇಲ್ಲಿಂದ ನೋಡ್ಕೊಳ್ತೀವಿ. ಈ ಥರ ಬರ್ಕೊಳ್ಳಿ. ಓಕೆನಾ? ಬರ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕಾಗಿಲ್ಲ, ಜಸ್ಟ್ ಒಂದು 3 ಕಾಪಿ ಮಾಡ್ಕೊಳ್ರಿ. 3 ಕಾಪಿ ಮಾಡ್ಕೊಳ್ರಿ. ನೆಕ್ಸ್ಟ್ ಲಿರಿಕ್ಸ್ ಎಲ್ಲಿ ಸ್ಟಾರ್ಟ್ ಆಗ್ತಾ ಅಲ್ಲಿ ಹೋಗಿ ಪೇಸ್ಟ್ ಮಾಡಿರಿ. ನೋಡಿ ಈಗ, ಓಕೆನಾ, ಈಗ ಬ್ರಹ್ಮ. ಓಕೆನಾ? ಇಲ್ಲಿ ಬೇರೆ ಒಂದು ಇಮೇಜ್ ಇದೆ, ಚೇಂಜ್ ಮಾಡಿರಿ. ಸೊ ಬ್ರಹ್ಮ ಅನ್ನೋದು ಇಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ ಲಿರಿಕ್ಸ್, ಇದನ್ನು ಮುಂದೆ ತೊಗೊಂಬನ್ನಿ. ಸೊ ಮುಂದೆ ತೊಗೊಂಬನ್ನಿ ಈ ಥರ. ಈಗ ನೋಡಿ ನೆಕ್ಸ್ಟ್ ಫಸ್ಟು ದೊಡ್ಡದಿದಲ್ವಾ ಮೇಲೆ ಇರೋದು ಬ್ರಹ್ಮ. ಓಕೆನಾ? ಬ್ರಹ್ಮ ನಿನ್ನ ಈ ಥರ ಬರ್ಕೊಳ್ಳಿ ನೀಟಾಗಿ. ಈ ಫಾಂಟನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಓಕೆನಾ? ಡೌನ್ಲೋಡ್ ಮಾಡ್ಕೊಳ್ರಿ. ಈಗ ನೋಡಿ, ಸೊ ಇಲ್ಲೇನಾದರೂ ಈ ಒಂದು ಟೆಂಪ್ಲೇಟ್ ಜಾಸ್ತಿ ಆಯ್ತು ಅಂತಂದರೆ ಡೈರೆಕ್ಟಾಗಿ ಟೈಮರ್ ಕೊಟ್ಟಿದ್ರೆ ಕಮ್ಮಿ ಮಾಡ್ಕೊಳ್ರಿ ಈ ಥರ. ಓಕೆನಾ? ಕಟ್ ಮಾಡೋಕೆ ಹೋಗ್ಬೇಡಿ, ಕಟ್ ಮಾಡ್ಕೊಂಡ್ರೆ ಅದು ಎಫರ್ಟ್ ಹಾಳಾಗುತ್ತೆ. ನೆಕ್ಸ್ಟು ಪೇಸ್ಟ್ ಮಾಡಿ. ಈಗ ನೋಡಿ
ರೂಪ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ. ಓಕೆನಾ. ನೆಕ್ಸ್ಟ್ ಸೇಮ್ ಅದೇ ರೀತಿ ಟೆಸ್ಟ್ ಎಫರ್ಟ್ಗೆ ಹೋಗಿ ಎಡಿಟ್ ಟೆಸ್ಟ್ ಕೊಟ್ಟು ರೂಪ ಡನ್ ಕೊಟ್ಕೊಂಡು ನೋಡಿ, ಈಗ ರೂಪ ರೂಪಿಸದಂತೆ, ರೂಪಿಸದಂತೆ. ಓಕೆನಾ. ಏನೋ ಅಡ್ಜಸ್ಟ್ ಮಾಡ್ಕೊಳ್ರಿ, ಸ್ಪೀಡಾಗಿ ಬರಿತಾ ಇದ್ದೀನಿ, ಡನ್ ಕೊಟ್ಕೊಳ್ರಿ. ಸೊ ಈಗ ನೀಟಾಗಿ ಆಯಿತು. ಈಗ ಕಲರ್ ಹೆಂಗೆ ಚೇಂಜ್ ಮಾಡೋದಂತಂದರೆ, ಸೊ ಆಲ್ರೆಡಿ ನಾನು ಕೊಟ್ಟಿರ್ತೀನಿ, ಜಸ್ಟ್ ಆ ಟೆಂಪ್ಲೇಟ್ನ ಕ್ಲಿಕ್ ಮಾಡಿಕೊಂಡು ಎಫರ್ಟ್ಸ್ಗೆ ಹೋಗಿ ಇಲ್ಲಿ ಹಾಟ್ ಕಲರ್ ಅಂತ ಇರುತ್ತಲ್ವ, ಸೊ ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೆ ಪ್ರತಿಯೊಂದು ಏನು ಹೇಳ್ತೀರ ಪ್ರತಿಯೊಂದು ಟೆಂಪ್ಲೇಟ್ಗೂ ಈ ಥರ ಚೇಂಜ್ ಮಾಡ್ತಾ ಹೋಗಿ ಅಷ್ಟೇ. ಓಕೆನಾ. ಹಾಟ್ ಕಲರ್ಗೆ ಹೋಗಿ, ಸಾರಿ ಇಲ್ಲಿದೆಯಪ್ಪ ಟೆಂಪ್ಲೇಟ್, ಈ ಹಾಟ್ ಕಲರ್ಗೆ ಹೋಗಿ, ಸೊ ನೆಕ್ಸ್ಟ್ ಚೇಂಜ್ ಮಾಡಿರಿ. ಈ ಥರ ಇಲ್ಲಿ ಲೈನ್ ಕಾಣಿಸ್ತಾ ಇರುತ್ತೆ ನೋಡಿ, ಒಂದು ಆ ಲೈನನ್ನು ನೀವು ಎಳ್ಕೊಂಡೋಗಿ ಅಷ್ಟೇ. ಈ ಥರ ಎಳ್ಕೊಂಡೋಗಿ ಅದು ಆಟೋಮೆಟಿಕ್ಕಾಗಿ ಚೇಂಜ್ ಆಗುತ್ತೆ. ಓಕೆನಾ. ಜಾಸ್ತಿ ಏನು ಎಫರ್ಟ್ ಆಗೋದು ಏನಿಲ್ಲ, ಸಿಂಪಲಾಗಿ ಹೇಳಿದ್ದೀನಿ, ಸಿಂಪಲಾಗಿ ಅರ್ಥ ಮಾಡ್ಕೊಳ್ರಿ, ನೀಟಾಗಿ ಎಡಿಟ್ ಮಾಡ್ಕೊಳ್ರಿ. ಈ ಥರ ಚೇಂಜ್ ಮಾಡ್ತಾ ಹೋಗಿ. ಓಕೆ. ಸೇಮ್ ಇದೇ ರೀತಿ ಎಲ್ಲದಕ್ಕೂ, ಸಾರಿ ಇಲ್ಲಿ ನೋಡಿ ಸೇಮ್ ಆಗಿದೆ, ಇದನ್ನು ಕೂಡ ಚೇಂಜ್ ಮಾಡಿರಿ ಈ ಥರ. ಓಕೆನಾ. ನಾನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಇಲ್ಲಿ ಏನಾದರೂ ನಿಮಗೆ ಬ್ಯಾಕ್ಗ್ರೌಂಡಲ್ಲಿರುವಂಥ ಫೋಟೋಸ್ಗಳು ತುಂಬ ಹೈಲೈಟಾಗಿ ಕಾಣ್ತಾ ಇತ್ತು ಅಂದರೆ ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿಯಲ್ಲಿ ಒಂದು 7 to 60 ಇಟ್ಕೊಳ್ರಿ. ನೋಡೋದಕ್ಕೆ ಲಿರಿಕ್ಸ್ ಮತ್ತು ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ. ಸೊ ಅವಾಗ ನೋಡೋದಕ್ಕೂ ಅಥವಾ ಲಿರಿಕ್ಸ್ ಬರೆಯೋರಿಗೂ ಕೂಡ ನೋಡೋದಕ್ಕೂ ಓದೋದಕ್ಕೂ ತುಂಬ ಈಸಿ ಆಗುತ್ತೆ. ಸೊ ಇಲ್ಲಿ ನೋಡಿ ಈ ಥರ ಕಮ್ಮಿ ಮಾಡ್ಕೊಳ್ರಿ ನೋಡಿ. ಈ ಥರ ಆದಮೇಲೆ ಈ ರೀತಿ ನೋಡೋದಕ್ಕೆ ನಿಮಗೆ ಕಾಣಿಸುತ್ತೆ. ಓಕೆ. ಸೊ ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಗೈಸ್. ಆಮೇಲೆ ಏನು ಮಾಡ್ತಾರೆ, ಡೈರೆಕ್ಟ್ ಎಕ್ಸ್ಪೋರ್ಟ್ ಕೊಟ್ಟು ನಿಮ್ಮ ಏನು ಸೆಟ್ಟಿಂಗ್ ಇರುತ್ತೆ ಆ ಸೆಟ್ಟಿಂಗ್ ಇಟ್ಕೊಂಡು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಓಕೆನಾ ಗೈಸ್. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್ ಆ್ಯಂಡ್ ಲವ್ ಯು ಆಲ್.